ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣವನ್ನು ಬರಬೇಕಾದರೆ ನೀವು ಈ ಕಂಡೀಷನ್ ಅನ್ನು ತಪ್ಪದೇ ನೋಡಬೇಕು. ನೋಡಿ, ನಿಮಗೆ ಗೃಹಲಕ್ಷ್ಮಿಯ 10ನೇ ಕಂತಿನ ಹಣವನ್ನು ಬಂದಿದೆ. ಆದರೆ 11ನೇ ಕಂತಿನ ಹಣವನ್ನು ಬರಬೇಕಾದರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಕೂಡ ಈ ರೀತಿ ಒಂದು ಅಪ್ಡೇಟ್ ಬಂದಿರುತ್ತದೆ. ಅದು ಏನು ಅಂತ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ಅಪ್ಡೇಟ್ ಗಳನ್ನು ನಿಮಗೆ ಹೇಳುತ್ತೇನೆ. ನೋಡಿ ಈಗ 10ನೇ ಕಂತಿನ ಹಣವನ್ನು ಬಂದಿದೆ. 11ನೇ ಕಂತಿನ ಹಣವನ್ನು ಕೂಡ ಕ್ಯಾನ್ಸಲ್ ಆಗುವ ಚಾನ್ಸ್ ಕೂಡ ಇದೆ ಅಂತ ಹೇಳ್ಬಹುದು. ಮತ್ತು ಇಲ್ಲಿ ರೇಷನ್ ಕಾರ್ಡ್ ಕೂಡ ರದ್ದಾಗುವ ಚಾನ್ಸ್ ಕೂಡ ಇದೆ ಅಂತ ಹೇಳಬಹುದು. ಅದಕ್ಕಾಗಿ ನೀವು ನಿಮಗೆ ಪೂರ್ತಿಯಾಗಿ ಮಾಹಿತಿ ಬೇಕಂದ್ರೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಅದಕ್ಕೆ ಮಹಿಳೆಯರಿಗೆ ಹೇಳುವುದಾದರೆ ನೋಡಿ ಮಹಿಳೆಯರೇ, ನಿಮಗೆ ಹೇಳುವುದಾದರೆ ಒಂದೇ ಒಂದು, ಗೃಹಲಕ್ಷ್ಮಿಯ 10ನೇ ಕಂತಿನ ಹಣವನ್ನು ಬಂದು ನಿಮ್ಮ ಖಾತೆಗಳಿಗೆ 15 ದಿನ ಆಗಿ ಹೋಯ್ತು. ಆದರೆ ನಿಮಗೆ 11ನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 11ನೇ ಕಂತಿನ ಹಣವನ್ನು ಕೂಡ ಬರುತ್ತೆ ಇಲ್ವಾ ಅಂತ ಚಿಂತೆ ಆಗಿದೆ. ಏಕೆಂದರೆ ಪ್ರತಿಯೊಂದು ರೇಷನ್ ಕಾರ್ಡ್ಗಳು ಕೂಡ ಚೇಂಜ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು. ಏಕೆಂದರೆ ಇಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿ ಕೂಡ ರೇಷನ್ ಕಾರ್ಡ್ಗಳು ಇದ್ದರೆ ನಿಮ್ಮ ಮನೆಯಲ್ಲಿ 10ನೇ ಕಂತಿನ ಹಣವನ್ನು ಕೂಡ ಬಂದಿರುತ್ತದೆ ಮತ್ತು 11ನೇ ಕಂತಿನ ಹಣವನ್ನು ಕೂಡ ನಿಮ್ಮ ಮನೆಯಲ್ಲಿ ಇರುವ ಮಹಿಳೆಯರಿಗೆ ಬರಬೇಕಾದರೆ ನಿಮ್ಮ ರೇಷನ್ ಕಾರ್ಡ್ ಬೇಕೇ ಬೇಕು. ನಿಮ್ಮ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ 11ನೇ ಕಂತಿನ ಹಣವನ್ನು ಬರಲು ಸಾಧ್ಯವಿಲ್ಲ. ಆದ ಕಾರಣ ನಿಮಗೆ 11ನೇ ಕಂತಿನ ಹಣವನ್ನು ಬರಬೇಕಾದರೆ ನಿಮಗೆ ಯಾವ ರೂಲ್ಸ್ ಗಳು ಇವೆ ಅಂತ ನಾನು ನಿಮಗೆ ತಿಳಿಸುತ್ತೇನೆ. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ 3 ರಿಂದ 4 ರೇಷನ್ ಕಾರ್ಡ್ಗಳು ಇದಾವೆ. ಆದ ಕಾರಣ ಒಂದು ಮನೆಯಲ್ಲಿ 3 ರೇಷನ್ ಕಾರ್ಡ್ಗಳು ಅಂತ ನೋಡಿದರೆ ಪ್ರತಿ ಮನೆಯಲ್ಲೂ ಕೂಡ ಅಷ್ಟು ರೇಷನ್ ಕಾರ್ಡ್ಗಳು ಇದ್ದರೆ ಇದು ದುಡ್ಡು ಹಾಕಲು ಸರ್ಕಾರಕ್ಕೆ ದೊಡ್ಡ ನಷ್ಟವಾಗುತ್ತದೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಕೂಡ ಬಂದಿದೆ. ಆದ ಕಾರಣ ಕರ್ನಾಟಕದಲ್ಲಿ ಇರುವಂತ 1,80,00,000 ಮಹಿಳೆಯರಲ್ಲಿ ಕೂಡ ಪ್ರತಿಯೊಂದು ರೇಷನ್ ಕಾರ್ಡ್ಗಳಲ್ಲಿ ಕೂಡ ಮನೆಯಲ್ಲಿ 2 ರಿಂದ 3 ರೇಷನ್ ಕಾರ್ಡ್ಗಳು ಇದಾವೆ ಅಂತ ಚರ್ಚೆಯಾಗಿದೆ. ಆದ ಕಾರಣ ರೇಷನ್ ಕಾರ್ಡ್ಗಳು ರದ್ದಾಗುವ ಚಾನ್ಸ್ ಕೂಡ ಇದೆ ಅಂತ ಹೇಳಬಹುದು. ಏಕೆಂದ್ರೆ ನೋಡಿ, ಪ್ರತಿ ಮನೆಯಲ್ಲೂ ಕೂಡ 2 ರಿಂದ 3 ರೇಷನ್ ಕಾರ್ಡ್ ಅಂದ್ರೆ ಪ್ರತಿ ತಿಂಗಳು 4 ರಿಂದ 6 ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾ ಬಂದಿದೆ. ಈಗ ಏನಾಗಿದೆ ಅಂದ್ರೆ ಹಣದ ಗುರಿಯನ್ನು ಇಟ್ಟುಕೊಂಡು ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಅನ್ನು ಇರಬೇಕು. ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಮತ್ತು ಮುಂದೆ ಎಲ್ಲಾ ಕಂತುಗಳ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಸರ್ಕಾರ ತಿಳಿಸಿದೆ. ಆದರೆ ಕೇಳ್ತಿರಬಹುದು, ಸರ್ ನಮ್ಮ ಮನೆಯಲ್ಲಿ 2 ರಿಂದ 3 ರೇಷನ್ ಕಾರ್ಡ್ಗಳಿದ್ದಾವೆ, ಆದರೆ 10ನೇ ಕಂತಿನ ಹಣ ತನಕ ನಮ್ಮ ಮನೆಯಲ್ಲಿ ಕೂಡ ದುಡ್ಡನ್ನು ಬಂದಿದೆ ಅಂತ ನೀವು ಕೇಳಬಹುದು. ನೋಡಿ, ನಾವು ನಿಮಗೆ ಹೀಗೆ ಹೇಳುವುದು, ನೋಡಿ ನಾವು ನಿಮಗೆ ಏನು ಹೇಳುತ್ತೇವೆ ಅಂದ್ರೆ ನೋಡಿ, ಒಂದೇ ಮನೆಯಲ್ಲಿ ಕೂಡ ನಿಮ್ಮ ರೇಷನ್ ಕಾರ್ಡ್ಗಳು 2 ರಿಂದ 3 ಇದ್ದರೆ ನಿಮ್ಮ ಖಾತೆಗಳು ಕೂಡ ಹಣವನ್ನು ಬಂದಿದ್ದರೆ ನಿಮಗೆ ಇನ್ನು ಮುಂದೆ 11ನೇ ಕಂತಿನ ಹಣವನ್ನು ಕೂಡ ಬರುವ ಚಾನ್ಸ್ ಕೂಡ ಇಲ್ಲ ಅಂತ ಹೇಳ್ಬಹುದು. ಏಕೆಂದರೆ ನೋಡಿ, ಪ್ರತಿ ಮನೆಯಲ್ಲಿ ಕೂಡ 2 ರಿಂದ 3 ರೇಷನ್ ಕಾರ್ಡ್ಗಳು ಇದ್ದರೆ ಸರ್ಕಾರ 6 ರಿಂದ 4 ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಪೇ ಮಾಡುತ್ತಾ ಬಂದಿದೆ. ಆದರೆ ಈಗ ನಷ್ಟವಾಗಿದೆ ಅಂತ ಈ ರೂಲ್ಸ್ ಅನ್ನು ತೆಗೆದಿದ್ದಾರೆ. ಆದರೆ ಹೇಗೆ ಇರಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಕೂಡ ಒಂದೇ ರೇಷನ್ ಕಾರ್ಡ್ ಅನ್ನು ಇರಬೇಕು, ಬೇರೆಯವರ ಮನೆಯಲ್ಲಿಯೂ ಕೂಡ ಒಂದೇ ರೇಷನ್ ಕಾರ್ಡ್ ಅನ್ನು ಇರಬೇಕು. ಅದಕ್ಕೆ ಈ ಒಂದು ರೂಲ್ಸ್ ಅನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಈಗಾಗಲೇ ರೇಷನ್ ಕಾರ್ಡ್ಗಳು ಜಾಸ್ತಿ ಆಗಿರುವುದರಿಂದ ನಿಮ್ಮ ಖಾತೆಗಳಿಗೆ ಹಣವನ್ನು ಬರುತ್ತದೆ ಅಂತ ನಾನು ನಿಮಗೆ ಸಜೆಷನ್ ಕೊಡುತ್ತೇನೆ. ಏಕೆಂದರೆ ಈ ಮಾಹಿತಿಯನ್ನು ಸರ್ಕಾರ ತಿಳಿಸಿದೆ. ಇದನ್ನು ಕಂಪ್ಲೀಟ್ ಆಗಿ ಹೋಗುತ್ತಾ ಇಲ್ವಾ ಅಂತ ಮತ್ತೊಂದು ವಿಷಯ ಗೊತ್ತಾದರೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಮುಂದೆ ಒಂದು ದಿನ ವಿಡಿಯೋದಲ್ಲಿ ಮಾಡಿ ನಿಮಗೆ ತಿಳಿಸುತ್ತೇನೆ. ನೋಡಿ, ಬರ್ತಾ ರೇಷನ್ ಕಾರ್ಡ್ಗಳಾಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಮತ್ತು ಅನ್ನಭಾಗ್ಯ ಆಗಲಿ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ನೀತಿ ನಿಯಮಗಳು ಚೇಂಜ್ ಆಗ್ತಾ ಇದ್ದಾವೆ. ಆದ ಕಾರಣ ನೀವು ಪ್ರತಿಯೊಂದು ವಿಡಿಯೋ ಕೂಡ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ. ನೋಡಿ, ನೀವು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.